ನಿಮ್ಮ ಹತ್ರನು 2 ಜಿಮೇಲ್ ಅಕೌಂಟ್ ಇದೆ ಅಂತ ಅಂದ್ರೆ ಅಕೌಂಟ್ ನ ಡಿಲೀಟ್ ಮಾಡೋದು ತುಂಬಾನೇ ಈಸಿ. ಜಿಮೇಲ್ ಅಕೌಂಟ್ ನ ಡಿಲೀಟ್ ಮಾಡಬೇಕು ಅಂತ ಅಂದ್ರೆ 2 ಮಿನಿಟ್ಸ್ ನಲ್ಲೇ ನೀವು ಆರಾಮಾಗಿ ಜಿಮೇಲ್ ಅಕೌಂಟ್ ನ ಡಿಲೀಟ್ ಮಾಡಬಹುದು. ನಾನು ಅದನ್ನ ಯಾವ ರೀತಿ ಡಿಲೀಟ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಮೊದಲು ನೀವು ಜಿಮೇಲ್ ಅಕೌಂಟ್ಗೆ ಹೋಗಿ, ಜಿಮೇಲ್ ಅಕೌಂಟ್ ಹೋದ್ಮೇಲೆ ಇಲ್ಲಿ ನಾನು ರೆಕಾರ್ಡರ್ ಹಾಕಿರ್ತೀನಿ ನೋಡಿ, ಪಕ್ಕದಲ್ಲಿ ರೆಕಾರ್ಡಿಂಗ್ ನ ಹಾಕಿರ್ತೀನಿ. ಜಿಮೇಲ್ ಅಕೌಂಟ್ ಹೋದ್ಮೇಲೆ ಅಲ್ಲಿ ಒಂದು ಸರ್ಕಲ್ ಮಾರ್ಕ್ ಕಾಣಿಸ್ತಾ ಇದೆ, ಅಲ್ಲಿ ನಿಮ್ಮ ಫಸ್ಟ್ ನೇಮ್ ಇನಿಷಿಯಲ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಫೋಟೋ ಏನಾದ್ರೂ ಆಡ್ ಮಾಡಿದ್ರೆ ಫೋಟೋ ಇರುತ್ತೆ, ಪ್ರೊಫೈಲ್ ಇರುತ್ತೆ. ಇಲ್ಲ ಇಲ್ಲಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಡೌನ್ ಅಲ್ಲಿ ತೋರಿಸುತ್ತೆ ಮ್ಯಾನೇಜ್ ಅಕೌಂಟ್ಸ್ ಆನ್ ದಿಸ್ ಡಿವೈಸ್ ಅಂತ ಹೇಳಿ, ಅಲ್ಲಿ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಗೂಗಲ್ ಅಂತ ತೋರಿಸ್ತಾ ಇದೆ, ಅಲ್ಲಿ ಗೂಗಲ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಿಮ್ಗೆ ಯಾವ ಅಕೌಂಟ್ ಬೇಡ, ನಂದು ಇವಾಗ 2 ಅಕೌಂಟ್ ತೋರಿಸ್ತಾ ಇದೆ. ಜಿಮೇಲ್ ಐಡಿ ನಲ್ಲಿ 2 ಐಡಿ ನಲ್ಲಿ ನಿಮ್ಗೆ ಯಾವ ಐಡಿ ಬೇಡ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಇವಾಗ ನನಗೆ ಸೆಕೆಂಡ್ ಒನ್ ಬೇಡ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಮ್ಗೆ ತೋರಿಸುತ್ತೆ ಸಿಂಕ್ ನೌ ಆರ್ ರಿಮೂವ್ ಅಕೌಂಟ್ ಅಂತ ಹೇಳಿ ತೋರಿಸುತ್ತೆ. ನಾವಿಲ್ಲಿ ರಿಮೂವ್ ಅಕೌಂಟ್ ಮಾಡ್ಬೇಕು. ಕೆಲವೊಬ್ರು ಫೋನ್ ನಲ್ಲಿ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ಡಿಲೀಟ್ ಅಕೌಂಟ್ ಅಂತ ಹೇಳಿ ತೋರಿಸುತ್ತೆ. ರಿಮೂವ್ ಅಕೌಂಟ್, ಡಿಲೀಟ್ ಅಕೌಂಟ್ ಎರಡು ಸೇಮು. ನೀವು ಅಲ್ಲಿ ರಿಮೂವ್ ಮಾಡ್ಬಿಟ್ರೆ ಆಯ್ತು, ನಿಮ್ಮ ಅಕೌಂಟ್ ರಿಮೂವ್ ಆಗುತ್ತೆ. ನಿಮ್ಗೊಂದ್ ವೇಳೆ ರಿಮೂವ್ ಅಕೌಂಟ್ ಆದ್ಮೇಲೆ ಅದನ್ನ ಮತ್ತೆ ಹೆಂಗೆ ನಾವು ಆಡ್ ಮಾಡ್ಕೊಳ್ಳೋದು ಅಂತ ಅಂದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ, ಹಾಕ್ತೀನಿ. ನಮ್ಗೆ ಕಮೆಂಟ್ ಮಾಡಿ. ಆಮೇಲೆ ಇದನ್ನ ಆದ್ಮೇಲೆ ನೀವು ಬ್ಯಾಕ್ ಸೈಡ್ ಬಂದು ನೋಡ್ಬೋದು, ಅಲ್ಲಿ ನಿಮ್ಗೆ ಒಂದೇ ಒಂದು ಅಕೌಂಟ್ ಇರುತ್ತೆ. ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಒಂದ್ ವೇಳೆ ಏನಾದ್ರು ಡೌಟ್ಸ್ ಇತ್ತು ಅಂತ ಅಂದ್ರೆ ನನಗೆ ಕಮೆಂಟ್ ಮಾಡಿ, ನಾನ್ ನಿಮ್ಗೆ ಅದನ್ನ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ 2 ಬೈಟ್ಸ್ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನಗೆ ಇನ್ನು ಯಾವ್ದಾದ್ರು ವಿಡಿಯೋ ಬೇಕಂತಂದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.